ಪಬ್ಲಿಕ್ ಟಿವಿ ಕುಟುಂಬದಲ್ಲಿರುವಂತಹ ಮತ್ತೊಂದು ಕುಟುಂಬ ಅಂತಂದರೆ ಅದು ಪಬ್ಲಿಕ್ ಮ್ಯೂಸಿಕ್. ಈ ಕುಟುಂಬಕ್ಕೆ 11 ವರ್ಷದ ಸಡಗರ. ಎಷ್ಟು ಬೇಗ 11 ವರ್ಷ ಪಾ. ಸೊ ಇವತ್ತು ಹೇಗಿತ್ತು ಈ ಸಂಭ್ರಮ, ಯಾವ ರೀತಿಯಾಗಿತ್ತು ನೋಡಿ. ಜನಮೆಚ್ಚಿದ ಪಬ್ಲಿಕ್ ಮ್ಯೂಸಿಕ್ಗೆ 11ರ ಸಂಭ್ರಮ. ಸ್ವರ ಮನ್ವಂತರದಲ್ಲಿ ಭಾಗಿಯಾದ ಗಣ್ಯರು. ಪಬ್ಲಿಕ್ ಟಿವಿಯಲ್ಲಿ ಹಬ್ಬದ ವಾತಾವರಣ. ಪಬ್ಲಿಕ್ ಟಿವಿ ಆರಂಭವಾದ ಕೆಲವೇ ವರ್ಷಗಳಲ್ಲಿ ಆರಂಭ ಆದ ಪಬ್ಲಿಕ್ ಮ್ಯೂಸಿಕ್ 11 ವರ್ಷ ಪೂರೈಸಿ 12ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸ್ವರ ಮನ್ವಂತರದ ಸಂಭ್ರಮಕ್ಕಾಗಿ ಇವತ್ತು ಕಚೇರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ, ಜೇಂಕಾರ್ ಮ್ಯೂಸಿಕ್ನ ಮುಖ್ಯಸ್ಥ ಭರತ್ ಜೈನ್, ಅಶ್ವಿನಿ ಆಡಿಯೋ ಮುಖ್ಯಸ್ಥ ಅಶ್ವಿನಿ ರಾಮ್ಪ್ರಸಾದ್ ಭಾಗವಹಿಸಿ ಪಬ್ಲಿಕ್ ಮ್ಯೂಸಿಕ್ಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಬ್ಲಿಕ್ ಟಿವಿ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಅವರು, ಪಬ್ಲಿಕ್ ಟಿವಿ ಮ್ಯೂಸಿಕ್ಗೆ 11 ವರ್ಷ ಆಗಿರೋದು ನನಗೆ ವಿಶೇಷ. ಸಣ್ಣ ವಯಸ್ಸಿನಲ್ಲಿ ಸಂಗೀತ ಕಲಿಯೋಕೆ ಹೋಗ್ತಿದ್ದಾಗ ನಾನು ಪತ್ರಕರ್ತನಾಗ್ತೇನೆ, ದೊಡ್ಡ ಟಿವಿ ಕಟ್ತೇನೆ ಅಂತ ನಿರೀಕ್ಷೆ ಇರಲಿಲ್ಲ. ಆದರೆ ಸಂಗೀತಕಾರನಾಗಬಹುದು ಅಂತ ಅಂದ್ಕೊಂಡಿದ್ದೆ, ಆದರೆ ಅದಾಗಲಿಲ್ಲ. ಈಗ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬಂದು 40 ವರ್ಷ ಆಯಿತು. ಆದರೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೇನೋ ಈಗ ಅದೇ ಮ್ಯೂಸಿಕ್ ನನ್ನನ್ನು ಕಾಪಾಡ್ತಾ ಇದೆ, ಮನಸ್ಸಿಗೆ ಸಮಾಧಾನ ನೀಡ್ತಿದೆ ಅಂದರು. ನಾನು ಚಿಕ್ಕ ಹುಡುಗ ಇದ್ದಾಗ ಸಂಗೀತ ಹಾಡಕ್ಕೆ ಹೋಗಿ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯೋಕ್ಕೆಲ್ಲ ಹೋಗ್ತಿದ್ದಾಗ ಅನ್ಕೋತಾ ಇದ್ದಿದ್ದು ನಾನೊಬ್ಬ ಜರ್ನಲಿಸ್ಟ್ ಆಗ್ತೀನಿ, ದೊಡ್ಡ TV ನಡೆಸ್ತೀನಿ ಅಥವಾ ನ್ಯೂಸ್ ರಿಪೋರ್ಟರ್ ಆಗ್ತೀನಿ ಅಂತೆಲ್ಲ ಲೆಕ್ಕ ಇರಲಿಲ್ಲ. ಸಂಗೀತಗಾರ ಆಗಬಹುದೇನೋ ಅಂತ ಒಂದು ಲೆಕ್ಕ ಇತ್ತು, ನನಗೆ ಆಗ್ತೀನೇನೋ ಅಂತ ಒಂದು ಆಸೆ ಇತ್ತು. ಅದಾಗಲಿಲ್ಲ. ಆಗಲ್ಲ ಅಂದ್ಕೊಂಡಿದ್ದು ಆಗೋಗಿದೆ. ನನಗೂ ಈಗ 39-40 ವರ್ಷದ ಪ್ರೊಫೆಷನ್ ಇದೀಗ. ಫಿನಿಶ್ಡ್ ಆಲ್ಮೋಸ್ಟ್ 39 ಇಯರ್ಸ್. ಹಾಗಾಗಿ ಈ ಎಂಡ್ಗೆ ಬರೋವಾಗ ಅನಿಸತ್ತೆ ಮೂಲ ಏನು ಅಂದ್ಕೊಂಡಿದ್ನೋ, ಆಸೆ ಪಟ್ಟಿದ್ನೋ ಅದೇ ಮತ್ತೆ ನನ್ನನ್ನು ಕಾಪಾಡ್ತಾ ಇದೆ, ವಿಚ್ ಈಸ್ ಮ್ಯೂಸಿಕ್. ಸೊ ಅಂಥ ಮ್ಯೂಸಿಕ್ TV ಇಷ್ಟು ದಿನ ಉಳ್ಕೊಂಡಿದ್ದು ಮತ್ತು ನಡೆಸಿದ್ದಕ್ಕೆ ಕಾರಣ ಕರ್ನಾಟಕ ರಾಜ್ಯದ ಜನ. ಥ್ಯಾಂಕ್ ಯು 11 ವರ್ಷ ನಮ್ಮನ್ನು ಕಾಪಾಡಿದ್ದಕ್ಕೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಪಬ್ಲಿಕ್ ಮ್ಯೂಸಿಕ್ಗೆ ಶುಭ ಹಾರೈಸಿದರು. ಸ್ವರ ಮನ್ವಂತರಕ್ಕೆ ನನ್ನ ಅಭಿನಂದನೆಗಳು. ಇದು 11ನೇ ವರ್ಷ ಸಕ್ಸಸ್ಫುಲ್ ಇಯರ್ ಅನ್ನೋದು ತುಂಬ ದೊಡ್ಡ ವಿಷಯ. ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. 11 ಇಯರ್ಸ್ ಆಫ್ ಮ್ಯೂಸಿಕ್, ಪಬ್ಲಿಕ್ ಮ್ಯೂಸಿಕ್ದು ಬಹಳ ಖುಷಿ ಆಗ್ತಿದೆ. ಎರಡನೇದಾಗಿ ಸರ್ ಪಕ್ಕದಲ್ಲಿ ನಿಂತಿರೋದೇ ನನ್ನ ಒಂದು ಅಚೀವ್ಮೆಂಟ್ ಅಂತ ಅನಿಸುತ್ತೆ. ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಸರ್ ಜೊತೆ ನಿಂತಿರೋದು. ಇನ್ನು ಈ ಕಾರ್ಯಕ್ರಮದ ಬಳಿಕ ಕಚೇರಿಯಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಲಾಯಿತು. ಸಂಗೀತ ಪ್ರಿಯ ಕನ್ನಡಿಗರ ಮನಸ್ಸಲ್ಲಿ ಮನೆ ಮಾಡಿರುವ ಪಬ್ಲಿಕ್ ಮ್ಯೂಸಿಕ್ನಲ್ಲಿ ದಿನವಿಡೀ ಸ್ಪೆಷಲ್ ಪ್ರೋಗ್ರಾಮ್ಸ್, ಸೂಪರ್ ಹಿಟ್ ಹಾಡುಗಳ ಪ್ರಸಾರ ಆಗಲಿದೆ. ಸ್ವರ ಮನ್ವಂತರ ಹೊಸ ಕನಸುಗಳೊಂದಿಗೆ ಸಾಧನೆಯ ಮೆಟ್ಲುಗಳನ್ನು ಹತ್ತುತ್ತಾ 12ನೇ ವರ್ಷಕ್ಕೆ ಕಾಲಿಟ್ಟಿದೆ ಪಬ್ಲಿಕ್ ಮ್ಯೂಸಿಕ್. ನೀವು ಸದಾ ಜೊತೆಯಾಗಿರಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.